ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ಈಗ ಗ್ಯಾಸ್ ಸಿಲಿಂಡರ್ದ ಅಭಾವ ಏನಾಗಿದೆ, ಅದರ ಎಫೆಕ್ಟ್ ಯಾವ ರೀತಿಯಾಗಿ ತಟ್ತಾ ಇದೆ ಅನ್ನುವಂಥದ್ದು ನಿಮಗೆ ಒಂದೊಂದಾಗಿ ಎಳೆಯಾಗಿ ಹೇಳಬೇಕಾಗಿಲ್ಲ. ಸೊ ಈಗ ಚಾಮರಾಜಪೇಟೆಯ ಕನ್ನಡದ ತಿಂಡಿ ಕೇಂದ್ರ ಬಂದ್ ಆಗಿದೆ. ಹೋಟೆಲ್ ಬಂದ್ ಅಂತ ಬೋರ್ಡ್ ಅನ್ನ ಅಳವಡಿಕೆಯನ್ನ ಮಾಡಿದ್ದಾರೆ. ಬ್ಲ್ಯಾಕ್ನಲ್ಲಿ ಸಿಲಿಂಡರ್ ಖರೀದಿ ಮಾಡಲಾಗಲ್ಲ. ನಿತ್ಯ 30ರಿಂದ 35 ಮಂದಿಗೆ ಉಚಿತ ಊಟವನ್ನ ಕೊಡ್ತಾ ಇದ್ವಿ, ಆದರೆ ಹೋಟೆಲ್ ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ ಅಂತ ಪಬ್ಲಿಕ್ ಟಿವಿ ಎದುರು ಮಾಲೀಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಸೊ ನಾವು ಬ್ಲ್ಯಾಕಲ್ಲೆಲ್ಲ ತೊಗೊಂಡು ಬಂದ್ಬಿಟ್ಟು ನಾವು ಈ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತಿದ್ದಾರೆ. ಸೊ ಪ್ರತಿದಿನವೂ ಕೂಡ 30ರಿಂದ 35 ಮಂದಿಗೆ ಉಚಿತವಾಗಿ ಊಟವನ್ನು ಕೊಡ್ತಾ ಇದ್ವಿ, ಬಟ್ ಈಗ ಗ್ಯಾಸ್ ಇಲ್ಲದೆ ಇರೋದಕ್ಕೋಸ್ಕರ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ಹೋಟೆಲನ್ನು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಮಾಲೀಕರು ಮಾತನಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಈಗ ಹೋಟೆಲ್ಗಳು ಬಂದ್ ಮಾಡುವಂತಹ ಪರಿಸ್ಥಿತಿಯಲ್ಲಿದೆ. ಅದರಲ್ಲೂ ಕೂಡ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ನಾವೀಗ ಚಾಮರಾಜಪೇಟೆಯಲ್ಲಿದ್ದೀವಿ. ಇಲ್ಲಿ ಕನ್ನಡದ ತಿಂಡಿ ಕೇಂದ್ರ ಇದೆ. ಇದು ಸಾಮಾನ್ಯವಾಗಿ ಏನು ಅಂದರೆ ಇಲ್ಲಿ ಸಾಕಷ್ಟು ಜನ ಬಡವರು ಬರ್ತಾರೆ, ಅವರಿಗೆ ಉಚಿತವಾಗಿ ಊಟವನ್ನು ಕೊಡ್ತಾರೆ. ಬಟ್ ಇವಾಗ ಕನ್ನಡದ ತಿಂಡಿ ಕೇಂದ್ರ ಬಂದ್ ಆಗಿದೆ. ಜೊತೆಗೆ ಹೊರಗಡೆ ದೊಡ್ಡದಾಗಿ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಅಡುಗೆ ಅನಿಲ ಇಲ್ಲದಂತಹ ಕಾರಣಕ್ಕೆ ರಜೆಯನ್ನು ಘೋಷಿಸಿದ್ದೀವಿ ಅಂತ ಕಂಪ್ಲೀಟ್ ಆಗಿ ಹೋಟೆಲ್ಗೆ ಬೀಗವನ್ನೇ ಹಾಕಿದ್ದಾರೆ. ಸೊ ಎರಡೂ ಕಡೆಯೂ ಕೂಡ ಅದೇ ರೀತಿ ಬೋರ್ಡನ್ನು ಹಾಕಿದ್ದಾರೆ. ಸೊ ಗ್ಯಾಸ್ ಸಿಲಿಂಡರ್ ಲಭ್ಯ ಇಲ್ಲ, ಹೀಗಾಗಿ ಹೋಟೆಲನ್ನು ರನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಈಗ ಬಂದ್ ಮಾಡಿದ್ದಾರೆ. ಸಾಕಷ್ಟು ಜನ ಬಡವರಿಗೆ ಉಚಿತವಾಗಿ ಊಟವನ್ನು ಕೊಡಲಾಗ್ತಾ ಇತ್ತು. ಇಲ್ಲಿ ದಿನಕ್ಕೊಂದು 30 ಜನ 40 ಜನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ತಾ ಇದ್ರು. ಬಟ್ ಈಗ ಈ ಒಂದು ತಿಂಡಿ ಕೇಂದ್ರಕ್ಕೆ ಕಂಪ್ಲೀಟ್ ಆಗಿ ಬೀಗ ಬಿದ್ದಿದೆ. ಸೊ ನಮ್ಮ ಜೊತೆ ಇಲ್ಲಿನ ಮಾಲೀಕರು ಕೂಡ ಇದ್ದಾರೆ, ತಿಂಡಿ ಕೇಂದ್ರದ ಮಾಲೀಕರು. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಇಲ್ಲಿ ಸ್ವಲ್ಪ ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ರಿ, ನಮಗೆ ಗೊತ್ತಿದ್ದಂಗೆ ಈಗ ರನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಸೊ ಯಾವತ್ತಿಂದ ಬಂದ್ ಆಗಿದೆ ಹೋಟೆಲ್? ಇದು 2 ದಿನ ಆಯಿತು. ಇದು 2 ದಿನದಿಂದ ಬಂದ್ ಮಾಡಿದ್ದೀರಿ. ಇಲ್ಲಿ ನಮ್ಮ ತಿಂಡಿ ಕೇಂದ್ರದಲ್ಲಿ ಅಂದರೆ ಒಂದು 30-35 ಜನಕ್ಕೆ ಫ್ರೀಯಾಗಿ ಊಟ ಕೊಡ್ತೀವಿ ನಾವಿಲ್ಲ. ಅವ್ರು ಯಾರೇ ಬರಲಿ, ಅವರು ನಮ್ಮ ಹತ್ರ ಹಣ ಇಲ್ಲ ಅಂತಂದರೆ ಸುಮಾರು ವರ್ಷಗಳಿಂದ ಕೊಡ್ತಾಯಿದ್ದಾರೆ. ಅವರೆಲ್ಲ ಬಂದು ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂದರೆ ಇದು ನಮ್ಮ ಜೀವನಕ್ಕೂ ಒಂದು ಇದಾಗುತ್ತೆ, ಯಾಕಂದರೆ ಕಷ್ಟ ಆಗತ್ತೆ. ಯಾಕಂದರೆ ಇದು 4,000 ರೂಪಾಯಿ ಕೊಟ್ಟು ನಾವು ಇಲ್ಲಿ, ಯಾಕಂದರೆ ನಮ್ಮದು ಭಾಳ ಕಮ್ಮಿ ರೇಟು, ಒಂದು 30 ರೂಪಾಯಿಗೆ ಇಷ್ಟು ಬಾತ್ ಕೊಡ್ತೀರಿ, ಅದು ಭಾಳ ಕಷ್ಟ ಆಗ್ತದೆ. ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಅವರು ಇದು ಎಲ್ಲ ರೀತಿಯ ಈ ಒಂದು ಬಗೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಹೋಟೆಲ್ ಉದ್ಯಮಕ್ಕೂ ಕೂಡ ಈ ಒಂದು ಗ್ಯಾಸ್ ಭಾಗ್ಯ ಯಾರು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ತಿಂಗಳಿಗೆ ನಮಗೆ ಇಷ್ಟು ಅಂತ ಹೇಳ್ಬಿಟ್ಟು ಈ ಒಂದು ಗ್ಯಾಸು ಸಿಗೋವರೆಗೂ ಟ್ರೈ ಮಾಡಿದ್ರ ಕಂಪ್ಲೀಟ್ ನಿಲ್ಲ, ಏನು ಇಲ್ಲವೇ ಇಲ್ಲ. ಯಾಕೆಂದರೆ ಅವ್ರು ಹೇಳ್ತಾರೋ ಪ್ರಕಾರ ನಮ್ಮ ಈ ಒಂದು ಕರ್ನಾಟಕಕ್ಕೆ ಒಂದು ತಿಂಗಳಿಗೆ ಇದು 44,000 ಸಿಲಿಂಡ್ರ್ ಬೇಕು. ಅದರಲ್ಲಿ ಅವರು 1,000 ಸಿಲಿಂಡರ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 1,000 ಸಿಲಿಂಡರ್ ಕೊಟ್ಟರೆ ಇದು ಯಾರಿಗೆ ಕೊಡಬೇಕು, ಇದು ಯಾರಿಗೆ ಬಿಡಬಾರ್ದು ಅಂತ. ಬಟ್ ಭಾಳ ಕಷ್ಟ ಇದೆ. ಆದರೆ ಕೆಲವು ಕೂಡ ಮತ್ತು ಬ್ಲಾಕಲ್ಲಿ ಮಾರ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದು ಇದು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೋ ಏನೋ ಅಂತ ಹೇಳ್ಬಿಟ್ಟು ನಮಗೆ ಅದ್ರ ಬಗ್ಗೆ ಇದು ಹೆಚ್ಚಿನ ರೀತಿಯ ಇದಿಲ್ಲ. ಆದರೆ ಒಂದು ಸರ್ಕಾರಕ್ಕೆ ನಾನು ಮಾಡ್ಕೊಳ್ಳೋದೆ ಅಂತಂದರೆ ಈ ನಮ್ಮ ಹೋಟೆಲ್ ಉದ್ಯಮಕ್ಕೂ ಕೂಡ ಈ ಒಂದು ಭಾಗ್ಯಗಳನ್ನ ನಮಗೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಇದಿಷ್ಟು ಇಲ್ಲಿನ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.